ನರಿಯ ಸೀರೆ ಕದ್ದ ರಾಧೆಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಪ್ರೇಮದ ಮೋಡಿ ಹಾಕಿದ ಕೃಷ್ಣ ಮುರಾರೇ ನೋಡಿ ಸ್ವಾಮಿ, ಕಂಡಿದ್ದ ಕಂಡಂಗೆ ಹೇಳ್ತೀನಿ, ಇದ್ದಂಗೆ ಹೇಳ್ತೀನಿ. ಈ ಮನೆ ಯಜಮಾನನಿಗೆ ಮರಣ ಕಂಟಕವಿದೆ, ಮರಣ ಕಂಟಕವಿದೆ. ಸ್ವಾಮಿಯೇ ನಮಸ್ಕಾರ ಸ್ವಾಮಿ. ನಿನಗೆ ಶುಭವಾಗಲಿ ಮಗನೇ. ಅದೇನೋ ಸ್ವಾಮಿ, ಮಣ್ಣ ಈ ಮನೆಯವ್ರಿಗೆ ಅಂತ ಹೇಳಿದ್ರಲ್ಲ, ಎತ್ತಿನ ಬಂದದು ಸ್ವಾಮಿ. ಹೌದು ಮಗನೇ, ಈ ಮನೆ ಯಜಮಾನನಿಗೆ ಮರಣ ಕಂಟಕ ಇದೆ. ಈ ಮನೆ ಯಜಮಾನ ಯಾರು ಮಗನೇ? ನಾನು ಸ್ವಾಮಿ. ಯಾವ ಮೂಲೆಯಿಂದ ಬಂದದು, ಎತ್ತಲಿಂದ ಬಂದದು, ಹೆಂಗ್ ಬಂದದು ಹೇಳಿ ಸ್ವಾಮಿ. ನೋಡ ಮಗನೇ, ನೀನು ಜನ್ಮ ಕೊಟ್ಟಿರುವ ನಿನ್ನ ಮಗಳಿಂದಲೇ ನಿನಗೆ ಮರಣ ಕಂಟಕ ಇದೆ. ಹೌದು ಮಗನೇ. ಸ್ವಾಮಿ, ಇದಕ್ಕೇನಾರ ಪರಿಹಾರ ಹುಡುಕೊಡಿ ಸ್ವಾಮಿ. ಪರಿಹಾರ ಇದೆ ಮಗನೇ, ನೀನು ಕೂಡಲೇ ಹೋಗಿ ನಿನ್ನ ಮಗಳನ್ನು ಕರೆದುಕೊಂಡು ಬಾ. ಸ್ವಾಮಿ ಕರ್ಕೊಬತ್ತೀನಿ. ಅವಳು ಯಾರ ಮಗಳು ಸ್ವಾಮಿ? ನಮ್ಮ ಮಗಳು. ಕರ್ಕೊಬತ್ತೀನಿ. ಹೋಗಮ್ಮವ ಹೋಗು. ಬೀಗ ಹಾಕೊಂಡ್ ಕೂಡ ಹಾಕೊಂಡಿಯಾ? ಈಗ ನಿನ್ನಿಂದಲೇ ಹೆಂಗ್ ಕರ್ಸ್ತೀನಿ ನೋಡು. ಸ್ವಾಮಿ ಕರ್ಕೊಬಂದಿದ್ದೀನಿ ನೋಡಿ ಸ್ವಾಮಿ. ಎಲ್ಲಿಂದ ಹಿಡ್ಕೊ ಬಂದಪ್ಪ ಇವ್ರನ್ನ? ಬಾಲೆ ಬಾಲೆ, ಓ ನಿನ್ನ ಹೆಸರೇನು ಬಾಲೆ? ಅಪ್ಪಯ್ಯ ಕೇಳ್ತವ್ರು ಹೇಳನೆ. ನನ್ನ ಹೆಸರು ಬಂಗಾರಿ ಅಂತ. ಬಂಗಾರಿ, ಕೊಡು ನಿನ್ನ ಬಲಗೈಯನ್ನು. ಅಪ್ಪಯ್ಯ ಕೈ ಕೇಳ್ತವ್ರೆ. ನಾ ಕೊಡೋದಿಲ್ಲ. ಬೇಡ ಬೇಡ ಅಂದ್ರು ಆ ಡ್ರೈವರು ಮಾತ್ರ ಕೊಡ್ತೀವಿ. ನಾನು ಅವನ್ಗೆ ಕೊಡೋದು. ಕೊಡವ ಪಶುಪತಿ ಇಲ್ಲ ಸ್ವಾಮಿ, ಸೀತಾಪತಿ ಸ್ವಾಮಿ. ಯಾವುದೋ ಒಂದು ಪತಿ, ಕೊನೆಗೆ ನಿನ್ನ ತಿಥಿ. ಮಗನೇ, ನಿನ್ನ ಮಗಳು ನಿನ್ನಿಂದ ಎಂದೋ ದೂರ ಆಗಬೇಕಿತ್ತು. ಆದರೆ ಯಾವುದೋ ಗುರುಬಲದಿಂದ ಇನ್ನ ನಿನ್ನ ಜೊತೆ ಇದ್ದಾಳೆ. ಇವಳು ಒಬ್ಬ ಚಾಲಕನನ್ನ ಪ್ರೀತಿ ಮಾಡ್ತಿದ್ದಾಳೆ. ಹೌದು ಸ್ವಾಮಿ. ಆ ಚಾಲಕನಿಗೆ ಜನ್ಮ ದೋಷವಿದೆ. ಹಂಗಂದ್ರೆ ಬುದ್ಧಿ. ನೋಡು ಮಗನೇ, ಆ ಚಾಲಕ ಯಾವ ಹುಡುಗಿಯ ಕುತ್ತಿಗೆಗೆ ತಾಳಿ ಕಟ್ಟುತ್ತಾನೋ ಆ ಹುಡುಗಿಯ ತಂದೆ ಮದುವೆಯಾದ 3 ದಿನಕ್ಕೆ ಸಾವನ್ನಪ್ಪುತ್ತಾನೆ. ಅಪ್ಪಯ್ಯ ನೀನೇ ಸತ್ತೋಗೋದು. ನಿಮ್ಮ ಅಪ್ಪನ ಸಹಿಸ್ಬಿಟ್ಟೆ ನಿಮ್ಮ ಅಪ್ಪನ ಸಮಾಧಿ ಮೇಲೆ ಸೋಮನ ಮಾಡ್ಕೋಬೇಕು ಅಂತ ನಿಂತಿದ್ಯಲ್ಲ, ಏನ್ ಮಾಡ್ಲಿ ಮಗಳೇ? ಸ್ವಾಮಿ ಇದಕ್ಕೇನಾರ ಪರಿಹಾರ ಹುಡುಕೊಡಿ ಸ್ವಾಮಿ. ಪರಿಹಾರ ಇದೆ ಮಗನೇ. ನಿನ್ನ ಮಗಳು ಆ ಚಾಲಕನನ್ನ ಸಂಪೂರ್ಣವಾಗಿ ಮರಿಬೇಕು. ಮರಿತೇನೆ ಸ್ವಾಮಿ, ಮರಿತೇನೆ. ಯಾರು ದುಡ್ಡು ಮಾಡ್ತಾರೆ ಸ್ವಾಮಿ? ನನ್ನ ಮಗಳು ಸ್ವಾಮಿ. ಏನು ನಾನು ಅವನ್ನ ಮರಿಬೇಕಾ? ಅದೆಲ್ಲ ಆಗಲ್ಲ. ನೀ ಸತ್ರು ಸರಿ, ನಾನು ಅವನ ಜೊತೆಲೆ ಶೋಭನ ಮಾಡ್ಕೊಳ್ಳೋದು. ಮರಿಬೇಕು ಕಣ ಮಗಳೇ. ನಾನು ಅವನ ಜೊತೆಲೆ ಶೋಭನ ಮಾಡ್ಕೊಳ್ಳೋದು. ನೀ ಸಾಯಿ ಹೋಗು. ಮರಿಲೇಬೇಕು, ಮರಿಬೇಕು. ಎಷ್ಟಪ್ಪ ಕಣ್ಬಿಟ್ಕೊಂಡ ತಕ್ಷಣ ಎದುರು ಬಿಡ್ತೀನಿ ಅನ್ಕೊಂಡಿದ್ದೆ. ಅಸಿದ್ದ ಸೋಮನ ಮಾಡ್ಕೊಂಡು ಏನ್ ಮಾಡ್ಬೇಕು? ಅಲ್ಲಿ ಕೇಳೋದು ಏನ್ ಮಾಡ್ಬೇಕು ಅಂತ. ಸ್ವಾಮಿ ಈಗ ಏನ್ ಮಾಡ್ಬೇಕು ಹೇಳಿ ಸ್ವಾಮಿ. ನೋಡು ಮಗನೇ, ನೀನು ಕೂಡಲೇ ಹೋಗಿ ಬೇವಿನ ಸೊಪ್ಪು, ಕುಡಿಕೆ ಹಾಗೂ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಾ. ಆಯ್ತು ಸ್ವಾಮಿ, ತತ್ತೀನಿ. ನನ್ ಮಗಳ ಕೈಯ ಪಿಂಗ್ ಇಟ್ಕೊಳ್ಳಿ ಸ್ವಾಮಿ. ಆಯ್ತು, ಹೋಗಿ ಬಾ ಮಗನೇ. ಬಿಡ್ತಾಳೆ ಸ್ವಾಮಿ. ನಾ ಹಿಡ್ಕೋತೀನಿ, ಹೋಗಿ ಬಾ ಮಗನೇ. ನಂಗೇನ್ ಬಿಡಿಸ್ಕೊಂಡು ಹೋಗೋದು ಗೊತ್ತಿಲ್ವಾ? ಹೋಗ್ ಮಾಡ್ತೀನಿ ನಿನ್ಗೆ ಸರಿಯಾಗಿ. ನಿಂಗೆ ಏ ಬಂಗಾರಿ, ಅಯ್ಯೋ ಕರಿ ಮುರ ಯಾಕೋ ಅವತ್ತು ಗೋವಿಂದನ್ ಮೇಲೆ ಇಲ್ದಿರೋದನ್ನೆಲ್ಲ ಸುಳ್ಳು ಹೇಳಿ ಅದ್ ಯಾಕೋ ಅವ್ರನ್ನ ನನ್ನನ್ನ ದೂರ ಮಾಡ್ಬೇಕು ಅಂತ ನೋಡ್ದೆ. ಏನ್ ಮಾಡ್ಲಿ ಬಂಗಾರಿ, ನಿನ್ ಮೇಲಿನ ಪ್ರೀತಿಗೆ ಈ ತರ ಎಲ್ಲ ಮಾಡ್ಬೇಕಾಗ್ ಬಂತು. ಅಲ್ಲ ಕಣೋ, ಮನೆ ಕೊಟ್ಟಿರೋ ತಪ್ಪಿಗೆ ಮನೆ ಮುರಿಯೋ ಕೆಲಸ ಮಾಡ್ತಾ ಇದ್ಯಾ? ಏನ್ ಮಾಡಕ್ಕಾಯ್ತದೆ ಬಂಗಾರಿ, ನಿನ್ ಮೇಲಿನ ಪ್ರೀತಿಗೆ ನಿನ್ ಕಾಲ್ಗೆಜ್ಜೆ ಸುದ್ಗೆ ರಾತ್ರಿ ಪೂರ ನಿದ್ದೆ ಬರ್ತಾಯಿಲ್ಲ. ಸ್ನಾನ ಮಾಡಕ್ ಹೋದಿಯಾ, ನೀರ್ ಅಂಡಲ್ಲೂ ನೀನೆಯ, ನೀರಲ್ಲೂ ನೀನೆಯ, ಊಟ ಮಾಡಕ್ ಹೋದ್ರೆ ಊಟ ತಟ್ಟಲ್ಲೂ ನೀನೆ, ಕನ್ಸಲ್ಲೂ ನೀನೆ, ಮನ್ಸಲ್ಲೂ ನೀನೆ ಬಂಗಾರಿ. ಓ ಸ್ನಾನದ ಅಂಡೆಲುವೆ ಊಟದಲ್ಲುವೆ. ಯಾಕೆ ಬೆಳಗ್ಗೆ ಇದಕ್ಕೆ ಹೋಗುವ ಕಾಣ್ಲಿಲ್ವಾ? ಅಲ್ಲೆಲ್ಲ ಕಂಡರೆ ಮುದವಿ. ನೋಡು ಬಂಗಾರಿ, ನಾವ್ ಇಲ್ಲೇ ಇದ್ರೆ ನಿಮ್ಮ ಅಪ್ಪ ನಮ್ಮನ್ನ ಖುಷಿಯಾಗಿರಕ್ ಬಿಡಲ್ಲ. ಬಾಡರ್ಲಿ
ಅಪ್ಪಯ್ಯ ಎಲ್ಲಿದ್ಯಾ ಅಪ್ಪಯ್ಯ? ಇವ್ನು ಎಳ್ಕೊಂಡು ಹೋಗ್ತಾ ಇದ್ದಾನೆ ನನ್ನ. ಬಾ ಅಪ್ಪಯ್ಯ. ಅದೇ ಕುಂಟೆ ಬಿಲ್ಲೆ ಆಡೋಣ ಬಾ ಅಂತ. ಕುಂಟೆ ಬಿಲ್ಲೆ ಆಡೋಣ ಬಾ ಅಂತ. ಬಸಣ್ಣ ಕೊಲ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಲ್ತಾಳಲ್ಲಪ್ಪೋ ಸುತ್ತಾಳಲ್ಲಪ್ಪೋ ಸುಡ್ತಾಳಲ್ಲಪ್ಪೋ ಹಸಿನಲ್ಲೇ ಸುಡ್ತಾಳಲ್ಲಪ್ಪೋ ಚಾಕು ಚೂರಿ ಹಾಕದೇನೆ ಚುಚ್ಚುತ್ತಾಳಲ್ಲೋ ಹೇ ಮಚ್ಚು ಗಿಚ್ಚು ಇಲ್ಲದೇನೆ ಕೊಚ್ಚುತ್ತಾಳಲ್ಲೋ ಅರೆ ಆಟ ಆಡೋಕೆ ಬಂದೋಳು ಈಗ ಮಾಟ ಮಾಡ್ಯಾಳಪ್ಪೋ ಅರೆ ಆಟ ಆಡೋಕೆ ಬಂದೋಳು ಈಗ ಮಾಟ ಮಾಡ್ಯಾಳಪ್ಪೋ ಕೊಳ್ತಾಳಲ್ಲಪ್ಪೋ ಕಣ್ಣಿನಲ್ಲೇ ಕೊಳ್ತಾಳಲ್ಲಪ್ಪೋ ಸುಡ್ತಾಳಲ್ಲಪ್ಪೋ ಹಸಿನಲ್ಲೇ ಸುಡ್ತಾಳಲ್ಲಪ್ಪೋ ಮುದ್ದು ಸುಂದರಿ ಮುತ್ತಿನಂತ ಮೈಸಿರಿ ಎಗುಸಿಗು ಚೋಕಿರಿ ಅಕ್ಕ ಮಕ್ಕ ಚಂದರಿ ಬರೋಬ್ಬರಿ ಏಜುರಿ ನಂಗೆ ಬಾಳ ಇಷ್ಟ ರೀ ಎರ್ರಬಿರಿ ಸೊಕ್ಕುರಿ ಹಂಗು ಮಂಗೆ ಬೇಕುರಿ ಇವಳೆ ಕಾಣೋ ನನ್ ಚಂದಿರ ಚಕೋರಿ ಈ ರಾಧೆಗೆ ನಾನೇ ಮುರಾರಿ ಇವಳೆ ಕಾಣೋ ನನ್ ಚಂದಿರ ಚಕೋರಿ ಈ ರಾಧೆಗೆ ನಾನೇ ಮುರಾರಿ ವಾರೆ ವಯ್ಯಾರಿ ನನ್ನ ಪೋರಿ ಚೋರಿ ಮಾತಾಳಪ್ಪ ವಾರೆ ವಯ್ಯಾರಿ ನನ್ನ ಪೋರಿ ಚೋರಿ ಮಾತಾಳಪ್ಪ ಮನ್ಸ್ರ ಹಾಕದಲ್ಲಿ ಹೋಗಿರವಾ ಅಪ್ಪಯ್ಯ ನಿಂಗೆ ಹೇಳಿದ್ರೆ ಕೇಳಲ್ಲ. ಬಾಯಿ ನೀವು ತೋರಿಸಿಲ್ಲ ಅಂತ ನನ್ನ ಮಗನು ಅಕ್ಕೇನು ಕುಡಿದು ಹೊಡಿಯಲ್ಲ ಅಲ್ಲ ಸ್ವಾಮಿ ಅಂಬ್ಲಿನೂ ಕುಡ್ದೆ ಮಡಕೆನೂ ಒತ್ಕೋದ್ರು ನಂಗೆ ಕುತ್ಕೊಳ್ಳಿ ಸ್ವಾಮಿ ಒಂದ್ಕಳಿ ಮತ್ತೆ ಕಳ್ಸ್ಕೊಡ್ತೀವಿ ಅವ್ವ ಈಗ ಹೋಗಾಕವ್ವ ಮಂತ್ರವ ಸರಿ ಅಪ್ಪಯ್ಯ. ಏನಪ್ಪ ನಿನ್ ಕೈಗೆ ವಾ ಅಪ್ಪಯ್ಯ ಸಾಮಾನೆಲ್ಲ ಇಲ್ಲೇ ಬಿಟ್ಬಿಟ್ಟು ಹೊಟ್ಟೋದ. ಸ್ವಾಮಿ ನೀನ್ ಹಾಕ್ಪ ಎತ್ಕೊಳ್ಳಿ ಸ್ವಾಮಿ. ಬಾ ಅಪ್ಪಯ್ಯ ಸಿಗ್ದೆ ಮೀನಾಕ್ಷಿ ಏನ್ರಿ? ಕಡೆಗೂ ನಮ್ಮ ಬಾಳು ಬೀದಿ ಪಾಲಾಗೋಯ್ತಲ್ಲೇ. ಹಾಗೆಲ್ಲ ಹೇಳ್ಬೇಡಿ ಅಂದ್ರೆ ನೋಡಿ ಇಂಥ ಮಕ್ಕಳನ್ನ ಹೆರ ಬಂದು ನಾನು ಪಂಚೆಯಾಗಿ ಜೀವನ ಪೂರ್ತಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಇವತ್ತು ನಾನು ನಿಮ್ಮನ್ನ ಹೇಗ್ರಿ ನೋಡ್ಕೊಳ್ಳಿ ಇಲ್ಲ, ನಾನು ನಿಮ್ಮನ್ನ ನೋಡ್ಕೋತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ. ಮೀನಾಕ್ಷಿ ಮಕ್ಳಿಲ್ದವ್ರಿಗೆ ಒಂದೇ ಒಂದು ಚಿಂತೆ ಕಡೆ, ನಮ್ಗೆ ಮಕ್ಳು ಇಲ್ವಲ್ಲಪ್ಪ ಅಂತ.
ಆದ್ರೆ ಮಕ್ಳಿಗರಿಗೆ ನೂರಾರು ಚಿಂತೆ ಮೀನಾಕ್ಷಿ, ನೂರಾರು ಚಿಂತೆ ಕಣೆ. ಮೀನಾಕ್ಷಿ ಮೀನಾಕ್ಷಿ ನನ್ ಕೈಲಿ ನಡೆಯಕ್ ಆಗ್ತಾ ಇಲ್ಲ ಕಣೆ. ಗ್ರಾಮದಲ್ಲಿ ನನ್ನ ಗಂಡಂಗೆ ಭಿಕ್ಷೆ ಬೇಡಿ ಆದ್ರೂ ಪರವಾಗಿಲ್ಲ, ಊಟ ತರ್ತೀನಿ, ನನ್ನ ಗಂಡ ನಾನು ಉಳಿಸ್ಕೊತೀನಿ. ಬರಿದಾಯಿತು ಮನಸ್ಸು ഇരുಳಾಯಿತು, ಮನೆಯೇ ಬರಿದಾಯಿತು ಮನಸ್ಸು ഇരുಳಾಯಿತು. ಏನ್ ಮಾಡ್ತಾ ಇದೀಯ? ಇನ್ನೇನ್ರಿ ಮಾಡ್ಲಿ, ಇನ್ನೇನ್ರಿ ಮಾಡ್ಲಿ, ನಿಮ್ಮನ್ನ ಉಳಿಸ್ಕೊಳಕ್ ಬೇರೆ ದಾರಿ ಕಾಡ್ಲಿಲ್ಲ, ಅದಕ್ಕೆ ಭಿಕ್ಷೆ ಇರ್ತದೆ ರೀ. ಸಾರ್ಥಕವಾಯ್ತು ಕಣೆ, ನಾನು ನಿನ್ನ ಕೈ ಹಿಡಿದಕ್ಕೆ ಸಾರ್ಥಕವಾಯ್ತು ಮೀನಾಕ್ಷಿ. ಬೇಡ ಕಣೆ ಬೇಡ, ನೀರು ಭಿಕ್ಷೆ ಮಾಡಿ ನನ್ನ ಸಾಕ್ಬೇಡ ಕಣೆ. ನಾನು ಭಿಕ್ಷೆ ಮಾಡಿ ನಿನ್ನ ಸಾಕ್ತೀನಿ ಕಣೆ. ಬರ ಕೂತ್ಕೊಳ್ಳೆ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ನಮಗಾರು ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವೆಲ್ಲ. ನಮಗಾರು ದಿಕ್ಕಿಲ್ಲ, ಭಿಕ್ಷೆ ನೀಡಿ ನೀವೆಲ್ಲ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಸೋಂಬೇರಿ ಅನ್ನಬೇಡಿ, ನಾವೆಂದು ಅಂತವರಲ್ಲ. ಕೆಟ್ಟ ಕಣ್ಣ ಹಾಯಿಸಬೇಡಿ, ದಯ ಮಾಡಿ ಭಿಕ್ಷೆಯ ನೀಡಿ. ಕಲ್ಲಾದ ದೇವನು ಹಾಳು ಜನ್ಮ ಕೊಟ್ಟನು, ಕಲ್ಲಾದ ಜೀವನು ಈ ಜನ್ಮ ಕೊಟ್ಟನು. ಕೈಯ ಮುಗಿದು ಬೇಡುವೆ ನಾನು, ದಯ ಮಾಡಿ ಭಿಕ್ಷೆಯ ನೀಡಿ.
ದಯಮಾಡಿ ಭಿಕ್ಷೆಯ ನೀಡಿ. ಬೇಡೋ ಕೈ ನಮದಲ್ಲ, ಬೇಡದಿರೇ ಗತಿಯಿಲ್ಲ. ಮೀನಾಕ್ಷಿ, ಮೀನಾಕ್ಷಿ, ನಮ್ಮ ಅನ್ನದಾತ್ರು ನಮ್ಗೆ ತಟ್ಟೆ ತುಂಬಾ ಹಣ ಹಾಕಿದ್ದಾರೆ ಕಣೆ. ನೀನಿಲ್ಲೇ ಇರು, ನಾನು ಹೋಗಿ ಹೋಟ್ಲಿಗೆ ಹೋಗಿ ಊಟ ತರ್ತೀನಿ ಕಣೆ. ಬೇಗ ಬಂದ್ಬಿಡಿ. ಬರ್ತೀನಿ ಕಣೆ. ಯಾಕಪ್ಪ ಈ ಶಿಕ್ಷೆ ಕೊಟ್ಟೆ ನಮ್ಗೆ? 10 ಜನಕ್ಕೆ ಊಟ ಹಾಕಿದ ಕೈಯಲ್ಲಿ ಇವತ್ತು ಭಿಕ್ಷೆ ಹತ್ತಿಸ್ತಾ ಇದೆಯಾ? ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ಇವತ್ತು ಕಂಡವ್ರ ಹತ್ರ ಭಿಕ್ಷೆ ಬೇಡಿ ಊಟ ಮಾಡ್ಬೇಕು. ಬೇಡ ತಂದೆ, ಇದನ್ನೆಲ್ಲ ನೋಡೋ ಬದಲು ಸಾವಾದ್ರೂ ಕೊಟ್ಬಿಡು. ಅರೆ, ಹಾಲು ತಗೊಂಡ್ ಬಂದ್ರ? ಎಲ್ಲಿಂದ ತಂದ್ರಿ? ಹೌದು, ಊಟ ತರ್ತೀನಿ ಅಂತ ತಾನೇ ಹೇಳೋಗಿದ್ದು. ಹಾಲು ಯಾಕ್ರಿ ತಂದ್ರಿ? ಮೀನಾಕ್ಷಿ, ಬರೀ ಹಾಲು ತಂದಿಲ್ಲ ಕಣೆ, ಜೊತೆಗೆ ವಿಷನು ತಂದಿದ್ದೀನಿ ಕಣೆ. ಬೇಡ ರೀ, ಏನ್ ಮಾಡ್ತಿದ್ದೀರಿ? ಮೀನಾಕ್ಷಿ, ನೀನು ಯಾವ ಕೈಗಳಿಂದ ಮೊದಲನ ರಾತ್ರಿ ನನಗೆ ಅಮೃತ ಕುಡಿಸಿದೆಯೋ, ಇವತ್ತು ನಾನು ನನ್ನ ಕೈಗಳಿಂದ ನಿನಗೆ ವಿಷ ಕುಡಿಸ್ತಾ ಇದ್ದೀನಿ ಕಣೆ, ವಿಷ ಕುಡಿಸ್ತಾ ಇದ್ದೀನಿ. ನನ್ನಂತ ಗಂಡ ಯಾವ ಹೆಣ್ಮಕ್ಳಿಗೂ ಬೇಡ ತಂದೆ. ಇಲ್ಲ ರೀ, ಹಾಗೆಲ್ಲ ಹೇಳ್ಬೇಡ್ರಿ ನೀವು. ನೋಡಿ, ನನಗೆ 7 ಜನ್ಮಕ್ಕೂ ನೀವೇ ಗಂಡನಾಗ ಬರ್ಬೇಕು. ನೋಡಿ, ಇಂಥ ಮಕ್ಕಳಿಗೆ ಜನ್ಮ ಕೊಟ್ವಲ್ಲ, ಇಂಥ ಮಕ್ಕಳು ಜನ್ಮ ಕೊಟ್ಟಿದ್ದಕ್ಕೆ ನನಗೆ ಕ್ಷಮಿಸ್ಬಿಡ್ರಿ. ಇವತ್ತು ಉಳಿದಿದ್ದು ಅಂದೆ. ಹೌದು, ಇಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ದಕ್ಕೆ ನಾವು ಇವತ್ತು ಇದನ್ನ ಮಾತ್ರ ಕುಡಿಲೇಬೇಕು. ಅತ್ತೆ ಮಾವ, ಏನ್ ಮಾಡ್ತಾ ಇದ್ದೀರಾ? ದೊಡ್ಡವರಾದ ನೀವೇ ಈ ರೀತಿ ಮಾಡಿದ್ರೆ ನಮ್ ತಿದ್ದಿ ಬುದ್ಧಿ ಹೇಳೋರು ಯಾರತ್ತೆ? ಸತ್ತು ಏನ್ ಸಾಧಿಸ್ಬೇಕು ಅಂತಿದ್ದೀರಾ? ಬದುಕಿದಾದ್ರೂ ನಾನು ಏನ್ ಸಾಧಿಸಿದವಪ್ಪ? ಹೇಳ, ಬದುಕೇನ್ ಸಾಸದಿದೆ? ಅತ್ತೆ ಮಾವ, ಸಾವೇ ಎಲ್ಲದಕ್ಕೂ ದಾರಿ ಆದ್ರೆ ಈ ಪ್ರಪಂಚದಲ್ಲಿ ಯಾರೂ ಇರ್ತಿರ್ಲಿಲ್ಲ. ಕಷ್ಟ ಬಂದವರೆಲ್ಲ ಸಾಯುವಂಗಿದ್ದಿದ್ರೆ ಈ ಪ್ರಪಂಚದಲ್ಲಿ ಯಾರು ಇರ್ತಿಲ್ಲ. ಒಳ್ಳೆ ಕಾಲ ಕೆಟ್ಟ ಕಾಲ ಹೋದ್ಮೇಲೆ ಒಳ್ಳೆ ಕಾಲ ಬಂದೇ ಬರುತ್ತೆ ಅತ್ತೆ. ಒಳ್ಳೆ ಕಾಲನ ಯಾವುದು? ಎಲ್ಲಿದೆ ಆ ಒಳ್ಳೆ ಕಾಲ? ಅತ್ತೆ, ಆ ಕೆಟ್ಟ ಕಾಲ ಹೋಗಿ ಒಳ್ಳೆ ಕಾಲ ಬರೋವರೆಗೂ ಕಾಯ್ಲೇಬೇಕತ್ತೆ. ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ. ಕೆಟ್ಟನಾಗಿದ್ದ ನನ್ನನ್ನ ನಿಮ್ಮ ಮಗಳು ಒಳ್ಳೆನಾಗಿ ಮಾಡ್ಲಿಲ್ವಾ? ಬನ್ನಿ ನಮ್ಮ ಮನೆಗೆ ಹೋಗೋಣ ಅತ್ತೆ. ಬೇಡಪ್ಪ, ನಾವು ಯಾರಿಗೂ ಬರೋದಿಲ್ಲ. ಎತ್ತು ಮಕ್ಕಳಿಗೆ ಭಾರವಾಗಿರೋ ನಾವು ನಿಮ್ ಜೊತೆ ಬರಲ್ಲ. ನಮ್ಮನೆ ಬೇಡಿ. ಮೀನಾಕ್ಷಿ, ಹೋಗೋಣ ಕಣೆ. ಅಲ್ಲಿ ನಮ್ಮ ಮಕ್ಕಳು ನಮ್ಮ ಚೆನ್ನಾಗಿ ನೋಡ್ಕೊತಾರೆ ಕಣೆ. ಬಾರೆ ಹೋಗೋಣ. ಇಲ್ಲ ಕಣೆ, ಇಲ್ಲ, ನಮ್ಮ ಮಗಳು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾಳ ಕಣೆ. ಅಲ್ಲ ಕಣೆ, ಗಂಡು ಮಕ್ಕಳು ತವ ಇರ್ಬೇಕು ಅಂತ ಏನೇ ಕಾಣುವನು? ಬಾರೆ, ಹೆಣ್ಮಕ್ಳು ತವ ಜೊತೆಲಿ ಇರೋಣ. ಬಾರೆ ಬನ್ನಿ ಅತ್ತೆ.
ನಮ್ಮ ಜೀವನ ರೀತಿ ಆಯ್ತು. ಯಾಕೆ ಏನ್ರಿ ಒಳ್ಳೆ ಹೆಂಗಸ್ರು ತರಗಳೇ ಅಂತ ಹೇಳ್ತಿರ್ತೀರಾ? ಏನಾಗೋಯ್ತು? ಅವ್ರೇನ್ ಹೇಳಿ ಕೇಳಿ ಹೋದ್ರ? ಹೋಗ್ಲಿ ಬಿಡಿ, ಎಲ್ಲ ಬಿತ್ತು ಸಾಯ್ಲಿ. ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ, ಏನಾಯ್ತು ಏನಾಗಿದೆ ಅಂತ ಒಂದ್ ಗೊತ್ತಿಲ್ವೇನೆ? ನನ್ನಂತ ಮಗನಿದ್ದು ನಮ್ಮ ಅಪ್ಪ ಅಮ್ಮ ಈಗ ಬದುಕಿದಾರೋ ಸತ್ತಿದಾರೋ ಒಂದು ಗೊತ್ತಾಗ್ತಲ್ಲ ಕಣೆ. ನನ್ನಂತ ಮಗ ನಾನು ತಪ್ಪು ಮಾಡಿದೆ ಅಂತ ಅನ್ಸ್ತದೆ. ನನ್ನಂತ ಮಗನಿದ್ದು ಆಸರೆಯಾಗಿ ನಿಲ್ಬೇಕಾದ ನಿಂದು ಅಪ್ಪ ಅಮ್ಮ. ಇದೊಳ್ಳೆ ಕತೆ ಐತಲ್ಲ. ಮಗ ಅನ್ನೋ ಪ್ರೀತಿ ಇದ್ದಿದ್ರೆ ಹೇಳ್ಬಿಟ್ಟು ಹೋಗೋರಪ್ಪ. ಕೇಳ್ದೆ ಹೋಗಿದ್ದಾರೆ ಅಂದ್ರೆ ಅವ್ರಿಗೆ ಯಾವ ಪ್ರೀತಿ ಇರಲಿಲ್ಲ. ಅಂತವ್ರು ಬದುಕಿದ್ದು ಏನ್ ಮಾಡ್ಬೇಕು? ಸಾಯಿ ಸುಮ್ನಿರಿ. ದೀಪಾ ಏನ್ ಮಾತಾಡ್ತಾ ಇದ್ಯಾ? ನಾಲ್ಗೆ ಮೇಲೆ ಇಡ್ತಾ ಇರ್ಲಿ. ಅವರು ಏನ್ ತಪ್ಪು ಮಾಡಿದ್ದಾರೆ? ನನ್ನಂತ ಕೆಟ್ಟ ಮಗನ ಜನ್ಮ ಕೊಡ್ರಲ್ಲ, ಅದೊಂದೇ ಕಡೆ ಮಾಡಿ ತಪ್ಪು. ಅವರು ತಂದೆ ತಾಯಿ ಮೇಲೆ ಇಷ್ಟರ ಗೌರವ ಇಕ್ಕಿದ್ರಲ್ಲ, ನೀವೇ ನಿಲ್ಲಿ. ನಾನಾರು ನೆನ್ಪಿದಿಲ್ವಮ್ಮ? ಅಲ್ಲಮ್ಮ, ಅವತ್ತು ಬ್ಯಾಂಕ್ ಕಡೆ ಬಂದು ಗಂಡ ಹೇಳ್ತೀರಿ 20 ಲಕ್ಷ ಸಾಲ ಇಸ್ಕೊಂಡು ಸುರಿಟಿ ಹಾಕ್ಬಿಟ್ಟು ಹೋದ್ರಲ್ಲ, ಬ್ಯಾಂಕ್ ಕಡೆಗೆ ಬಂದು ಕಟ್ಟೋರೋ ಇಲ್ವೋ ಅಂತ ಚೆಕ್ ಮಾಡಿದಿರ? ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀರಾ? ನಮ್ಮಣ್ಣ ಟೈಮ್ ಟು ಟೈಮ್ ಕಟ್ತಾ ಇರ್ತಾನೆ ಬಿಡಿ. ಏನಮ್ಮ ನಿಮ್ಮ ಅಣ್ಣನ ದೊಡ್ಡ ಡಗಲ್ ತಗೋದಿನ ಮಗ ಅವನು ಬ್ಯಾಂಕ್ ಕಡಿಕ ಒಂದಿನೂ ಬಂದಿಲ್ಲ ಅವನು. ಅದಕ್ಕೆ ಇವತ್ತು ನಿಮ್ಮ ಮನೆಗೆ ಹರಾಜಿಗೆ ಬಂದಿರೋದು. ಏನ್ ಹೇಳ್ತಾ ಇದೀರ ಸರ್? ನಮ್ಮ ಮನೆ ಹರಾಜಾಗದ ಸರ್? ಏನು ಅಂತ ಬಿಡ್ಸೇಳಿ ಸರ್. ನಮ್ಮ ಮಾವ ಹಿತೈಷಿಗಳು ಬಂಧುಗಳು ಅವರು ನಮ್ಮನ್ನ ಒಳ್ಳೇದೇ ಮಾಡ್ತೇವೆ ಅಂತ ತಿಳ್ಕೊಂಡಿದ್ಯಾ? ಅವರಿಂದ ನಾವು ಬೀದಿ ಬರೋದಾ? ನಂಗೆ ಯಾಕೋ ಡೌಟು, ಇವರೆಲ್ಲ ಸೇರ್ಕೊಂಡು ಡಬಲ್ ಗೇಮ್ ಮಾಡ್ತಾ ಇದಾರೆ ಅನ್ಸುತ್ತೆ. ಮುಚ್ಚಮ್ಮ ಭಯ, ಡಬಲ್ ಗೇಮ್ ಮಾಡೋ ದರಿದ್ರ ನನಗಿಲ್ಲ. ಅಯ್ಯೋ ಅಂಕಲ್ಲ ಸರ್. ನನ್ನ ಮನೆ ರಾಜಾದ್ರೆ ನಾ ಖಂಡಿತ ಬದುಕಿರಲ್ಲ ಸಾರ್, ಬದುಕಿರಲ್ಲ. ಯಾರಪ್ಪ ನಿನ್ನ ಬದುಕು ಅಂತ ಹೇಳ್ತಾ ಇರೋದು? ಎಲ್ಲಾರು ಹೋಗಿ ಸಾಯಿ. ಅಯ್ಯೋ ಆದ್ರೆ ಒಂದು ಒಳ್ಳೆ ವಿಚಾರ ಐತೆ. ಒಂದೊಂದ್ ಕಾಲದಲ್ಲಿ ನಿಮ್ಮ ಅಪ್ಪ 10 ಲಕ್ಷ ಜಬರ್ದಸ್ತ್ ಮಡಗಿದ, ಅದು ಇವತ್ತು 1 ಕೋಟಿ ಆಗೈತೆ. ಆದ್ರೆ ಅವ್ರು ಮನ್ಸ್ ಮಾಡಿದ್ರೆ, ಅದು ಅವರು ಒಪ್ಪಿ ಸೈನ್ ಮಾಡಿದ್ರೆ ಮಾತ್ರ ನಿಮಗ್ ಬರುತ್ತೆ. ಇಲ್ಲ ಅಂದ್ರೆ ನಾಳೆನೆ ನಿಮ್ ಮನೆ ಹರಾಜಾಗುತ್ತೆ. ಮಾತಾಯಿ ನಿನ್ನಂತ ಮಾತಾಯಿ ಇದ್ರೆ ಮನೆ ಒಂದು 3 ಬಾಗ್ಲಾಯ್ತದ ಕಣವ. ಬತ್ತಿಂಗ್ ಕಣವ. ರಾಮ ಕೊಡ ಅರ್ಜಿ. ರೀ 1 ಕೋಟಿ, 1 ಕೋಟಿ ರೀ. ಕೊಡಿ ಅರ್ಜಿ ಕೊಡಿ. ಬನ್ರಿ ಇಲ್ಲಿ ಎಲ್ಲಾದ್ರೂ ಹೋಗಿ ಅತ್ತೆ ಮಾವ ನೋಡ್ಕಿ ಕರ್ಕೊಬಂದು ಸೈನ್ ಮಾಡಿಸ್ಕೊಂಡು ಹೂ ತರ ನೋಡ್ಕೊಳ್ಳೋಣ ರೀ. ಏ ರೀತಿ ಹೋಗಿ ನಮ್ಮ ಅಪ್ಪ ಅಮ್ಮನ ಹತ್ರ ಹಣ ಕೊಡಿ ಅಂತ ಕೇಳಲೆ, ಅವ್ರನ್ನ ಕ್ಷಮೆ ಕೇಳೋ ಯೋಗ್ಯತೆನೂ ಕೂಡ ನನ್ಗಿಲ್ಲ ಕಣೆ. ಅವ್ರ ಹತ್ರ ಹೋಗಿ ನಿಮ್ಮ ಹತ್ರ 1 ಕೋಟಿ ಇದೆ ಅಂತ ಯಾವ ಬಾಯಿಲ್ ಎತ್ಕೊಂಡು ಹೋಗ್ಲೆ? ಅದ್ರ ಬದಲು ಸಾಯೋದ ಮೇಲೆ ಕಣೆ, ಸಾಯೋದ ಮೇಲು. ಹೌದು, ನಿಜವಾಗ್ಲೂ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅತ್ತೆ ಮಾವನ ತಂದೆ ತಾಯಿ ಅಂತ ನೋಡ್ಕೊಳ್ಳೋದು ಬಿಟ್ಟು ನಮ್ಮ ಅಣ್ಣನ ಮಾತು ಕೇಳ್ಕೊಂಡು ನಮ್ಮ ಸಂಸಾರ ನಾನು ಹಾಳು ಮಾಡ್ಬಿಟ್ಟೆ. ಬನ್ರಿ, ನಮ್ಮಂತವ್ರು ಬದುಕಿರೇಬಾರ್ದು, ಸತ್ತ ಬಿಡೋಣ ಬನ್ರಿ. ಇಲ್ಲ ಕಣೆ, ನೀನು ಒಬ್ಳೆ ಕಣೆ ತಪ್ಪು ಮಾಡಿಲ್ಲ, ನಾನು ಕೂಡ ತಪ್ಪು ಮಾಡಿದ್ದೀನಿ. ಹೋಗಿ ಮೊದಲು ವಿಷ ತಗೋಬಾ, ಕುಡ್ದು ಸಾಯೋಣ. ಹೌದು, ಈ ರೀತಿ ತಪ್ಪು ಮಾಡಿದವ್ರಿಗೆ ಎಲ್ರಿಗೂ ಇದೇ ಶಿಕ್ಷೆ ಅನ್ನೋದು ಈ ಪ್ರಪಂಚದಲ್ಲಿ ಗೊತ್ತಾಗ್ಲಿ. ಸಾಯೋಣ ರೀ, ಸಾಯೋಣ. ತಗೊಳ್ಳಿ. ಅಪ್ಪ ಅಮ್ಮ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಮ್ಮ. ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಗೆ ಹುಟ್ಟಿ ನಿಮ್ಮ ಋಣ ತೀರ್ತೀನಿ ಅಮ್ಮ, ಋಣ ತೀರ್ತೀನಿ. ನಾವು ಮಾಡಿದ ತಪ್ಪಿಗೆ ನನಗೆ ಇದು ತಕ್ಕ ಶಿಕ್ಷೆ ಅಮ್ಮ, ತಕ್ಕ ಶಿಕ್ಷೆ. ನಾನೇ ಮೊದಲು ಕುಡಿತೀನಿ, ಕೊನೆ ಪಕ್ಷ ಗೊತ್ತಾ ಇದೆ ಸಾವಾದ್ರೂ ಸಿಗ್ಲಿರಿ. ಅಣ್ಣ ಏನ್ ಮಾಡ್ತಾ ಇದ್ದೀರಣ್ಣ? ದೊಡ್ಡವರಾಗಿ ಇದೇನ ನೀವು ಮಾಡೋದು? ಇಲ್ಲ ಕಣ ಸುಂದ್ರ, ನಮ್ಮನ್ನ ಯಾಕೋ ಬದುಕಿಸ್ತೆ? ನಾವು ಬದುಕಿರ್ಬಾರ್ದು ಕಣ, ನಾವು ಬದುಕಿರ್ಬಾರ್ದು. ಅಣ್ಣ ತಪ್ಪಣ್ಣ, ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲಣ್ಣ. ನನಗೆ ಬ್ಯಾಂಕ್ ಮ್ಯಾನೇಜರ್ ಸಿಕ್ಕಿ ಎಲ್ಲ ಹೇಳಿದ್ದಾರೆ. ಅಣ್ಣ ಯಾವ ಟೈಮ್ಗೆ ಏನಾಗಬೇಕೋ ಅದಾಗುತ್ತೆ. ನೀವು ಈ ವಿಷಯ ತಿಳಿದು ಈ ಥರ ಮಾಡ್ಕೊಂಡಿರ್ತೀರಾ ಅಂತ ನಾನು ಅಂದ್ಕೊಂಡು ಓಡಾಡಿ ಬಂದೆ. ನೀವು ಅದೇ ಥರ ಮಾಡ್ಕೊಂಡಿದ್ದೀರಾ. ನಾನು ಬರೋದು ಸ್ವಲ್ಪ ತಡವಾಗಿದ್ರೆ ನೀವು
ಸುಂದರ್, ನಮ್ಮಂತವ್ರನ್ನ ನೀನ್ ಬದುಕಿಸ್ಬಾರ್ದಾಗಿತ್ತು. ನಾನು ನಿಜವಾಗ್ಲೂ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸ್ಬಿಡು. ಅದಕ್ಕೆ ನೀವು ತಿಳ್ಕೊಂಡಿರೋ ತಪ್ಪು. ಅದಕ್ಕೆ ನಾವು ಮಕ್ಕಳಾಗಿ ತಂದೆ ತಾಯಿಗೆ ನೋಡ್ಕೋಬೇಕು. ಬನ್ನಿ ಹೋಗಿ ಅವ್ರನ್ನ ಕಾಲಿಡ್ಕೊಂಡು ಬೇಡ್ಕೊಳ್ಳೋಣ. ಎಲ್ಲಿದ್ಯಾ ಬಾರೋ ಗೋವಿಂದ. ಗೋವಿಂದ ಅವ್ನ ಏನಾದ್ರು ಮಾಡ್ಕೊಳ್ಳಿ, ನೀ ಹೇಳು ನಿನ್ ಮಾತ. ಗೋವಿಂದ ಗೀವಿಂದ ಅಂದ್ರೆ ಗೋಟಿ ತಗೊಂಡ್ಬಿಡ್ತೀನಿ ಬಾರ ಇಲ್ಲಿ. ನಾನ್ ಬರೋದಿಲ್ಲ, ನನ್ ಗೋವಿಂದನೇ ಬೇಕು. ನೀನು ಮದ್ವೆ ಆಗ್ತೀನಿ ಬಿಡಪ್ಪಯ್ಯ. ಇಲ್ಲ, ನಿನ್ನ ಮಾತ್ರ ತಗೋಗ್ ರೈಲ್ಗೆ ತಲೆ ಕೊಡ್ಸೋದು. ಅಯ್ಯೋ ಮಾವ, ತುಂಬುದ್ ಅಮಾಸೆ ದಿನ 10 ರೇಖೋ ಸುತ್ತದಿರ. ಏನಾಗಿದ್ರು ಅಪ್ಪ ಮಗಳಿಗೆ ಇಬ್ರೇ? ಬಂದಪ್ಪ ಬಂದೆ, ಒಳ್ಳೆ ಕೆಲ್ಸಕ್ಕೆ ಹೋಗೋದ ಅಂತ ಇದೆ. ಸರಿಯಾಗಿ ಬಂದಲ್ಲ ಸಮಯಕ್ಕೆ. ಸ್ವಲ್ಪ ಶಾಂತಿ ತಗಮ್ಮವ. ಶಾಂತಿ ಪಾಂತಿ ಇದ್ರೆ ತೆಗೆದ್ಬಿಡ್ತೀನಿ ಗೋಟಿಯ. ಅಲ್ಲೇ ಕಣ್ಮವ, 10 ರೇಖೋ ಸುತ್ತೀಯ, ನನ್ಗೇನೋ ಕಮ್ಮಿ ಆಗಿದೆ. ಅಪ್ಪಯ್ಯ, ನನಗಂತೂ ರೊಟ್ಟಿ ಮೇಲಿರೋ ತುಪ್ಪ ಕಣ್ಣಂಗ್ ಕಾಣ್ತಾ ಇದ್ದಾನೆ. ನಾನು ಇವನ್ನೇ ಮದುವೆ ಆಗ್ತೀನಿ ಅಪ್ಪಯ್ಯ. ಅಲ್ಲ ಕಣವ, ನಿನ್ ಕಣ್ಣಿಗೆ ತುಪ್ಪ ಕಂಡಂಗ್ ಕಾಣ್ತಾನೆ, ನನ್ ಕಣ್ ಹೆಂಗ್ ಕಾಣ್ತಂಗ್ ಗೊತ್ತೇ? ಹೆಂಗ್ ಕಾಣ್ತಾನೆ? ಬೇಲಿ ಮೇಲೆ ಅಂಟೆ ಗೊತ್ತ ಹೆಂಗ್ ಆಡ್ತದೆ, ಅಂಟೆ ಗೊತ್ತಂಗ್ ಕಾಣ್ತಾನೆ ಕಣವ. ಹಂಗೇನ್ ಕಾಣಲ್ಲ, ಚೆನ್ನಾಗಿ ಅವನು. ಅಲ್ಲ ಕಲ, ಆ ಡ್ರೈವರ್ ಒಂದ್ ಕೆಲ್ಸ ಬಿಟ್ರೆ ನೀನ್ ಏನ ನಿನ್ ಬುದ್ಧಿ ಆಗೈತಲ್ಲ. ಅಯ್ಯೋ ಮಾವ, ಡ್ರೈವರ್ ಕೆಲಸ ಹಾಳಾಗಿ ಹೋಗ್ಬಿಟ್ರೆ ನಾಟಕ ಕಂಪ್ನಿ ಸೇರ್ಕೊಂಡು ನಾಟ್ಕಾಡಿ ನನ್ ಬಂಗಾರಿ ಸಾಕ್ತೀನಿ ಕಡೋ. ಏನು ನಾಟಕ ಆಡಿಲ್ಲ ನೀನು? ನಿಂಗೆ ಯಾವ ನಾಟಕ ಬೇಕು ಮಾವ? ಯಾವ ನಾಟಕ ಗೊತ್ತಾ ನಿನ್ಗೆ? ಪೌರಾಣಿಕದಲ್ಲಿ ಕುರುಕ್ಷೇತ್ರ ಬೇಕು, ಬಬ್ರುವಾಹನ ಬೇಕು, ಭಕ್ತ ಪ್ರಹ್ಲಾದ ಬೇಕು, ನಿಂಗೆ ಯಾವ್ದೋ ಬೇಕು? ನಾನು ಎಷ್ಟೋ ನಾಟಕ ಮಾಡಿದ್ದೀನಿ ಕಲ. 2 ಕಸಿಬು ಪಾಠ. 2 ಕಶ್ಯಪ ಅಲ್ಲ, 2ನೇ ಕಶ್ಯಪ. 2ನೇ ಕಸಿಪ ಕಲ ನನ್ ಮಗಳು ನೋಡ್ಬಿಟ್ಲು. ಆ ಪಾಠ ಪಾಡ್ಲವ್ರು ನೋಡ್ತೀನಿ ಮಾವ. ನಾನೇನೋ ಮಾಡ್ತೀನಿ, ಆದ್ರೆ ನನಗೆ ಮಗ ಬೇಕು, ಎಡ್ತಿ ಬೇಕು, ಕೈಗೆ ಗದೆ ಬೇಕನೋ. ಆಯ್ತು ಕಲ, ನನ್ನೇ ಮಗ ಅಂತ ತಿಳ್ಕೊ. ನೀನ್ ಎಡ್ತೀಯ ನನ್ ಮಗಳು ಅಂತ ಕಳ್ಸುವಿಗೆ ಮತ್ತೆ ಅದೇನ್ ಮಾಡಿ ಮಾಡ್ಲಾ? ಗದೆ ಕೊಡೋ, ಗದೆಯ ಗದೆಗೆ ಯಾಕೆ ಯೋಚನೆ ಮಾಡ್ತಿದ್ಯಾ? ಇದೆಯಲ್ಲ ನಮ್ಮ ಅಪ್ಪನ ಚೇತ. ಕೊಡಪ್ಪಯ್ಯ, ನಾಟಕ ತಾನೆ, ತಗೋ ನೀನು. ಮಾಡ್ಲಾದೇನೋ ಗೊಮಿತಿನಿಂದಲ್ಲ. ಬಂಗಾರಿ, ಇದ್ಯಾಕೋ ನೋಡ್ತಾರೆ, ನಂಗೊಂಚೂರು ಮೂಡೇ ಬರ್ತಾರ. ಯಾಕೆ? ಗದೆ ಮುಂದ್ಗಡೆ ದಪ್ಪ ದಪ್ಪಕ್ಕೆ ಇರ್ಬೇಕಡೆ, ಇದ್ ನೋಡ್ರೆ ಚೂಪ್ ಗದೆ. ಓ ಹೌದಲ್ವಾ, ಇರು ನಮ್ಮ ಅಪ್ಪನ ಪಂಚ ಬಿಚ್ಚ. ನಾನೇನೋ ಗುಂಡ್ಗೆ ಗೊಮ್ತಿಸ್ಬಿಡು ನಾವು ತೋರ್ತೀನಿ ಅಂದಿದ, ನೀವೇ ತೋರ್ಸ್ಬಿಡಂಗ್ ಕಾಣ್ತಾ ಇದ್ದೀರ. ನಾಟಕ ಅಲ್ವಾ, ಕೊಡಪ್ಪಯ್ಯ ನೀನು. ಕೊಡಪ್ಪಯ್ಯ, ತಗೋ ಬಾ. ಸರು ನೀಟಾಗಾಡು. ನಮ್ಮ ಅಪ್ಪ ನಿನ್ನ ನಾಟಕನ ನೋಡಿದ ತಕ್ಷಣ ಹಂಗೆ ಇಲ್ಲೇ ಮದ್ವೆ ಮಾಡ್ಕೊಟ್ಬಿಡ್ಬೇಕು. ಹಂಗಾಡು ನಾಟಕನ, ಆಯ್ತಾ? ಕಟ್ಟು ಬಂಗಾರಿ, ಹೆಂಗ್ ಆಡ್ತೀನಿ ನೋಡು ಹಂಗೆ. ಸರಿ, ಓಕೆನಾ? ಈಗ ಮೂಡ್ ಬರ್ತೈತಾ? ಪಕ್ಕ ಬರ್ತದೆ. ಆಡ್ಲಾದ್ ಏನ್ ಆಡಿ ನೋಡ್ತೀನಿ. ಸುರಿ ಮಾಡಿ ಮಾವ. ತಂದೆ ತಾಯಿ ಇಲ್ಲದ ಜಗವೇ, ಹರಿ ಇಲ್ಲದ ಜಗವೇ ಇಲ್ಲ, ಸುತ್ತ ಹರಿಯೇ ಇರುವನು. ಬಾಯಿ ಮುತ್ ಹರಿಹರಿ ಎನ್ನುತ್ತ ನೀ ಹಾಡು, ಹರಿನಾಮದ ಮಹಿಮೆಯ ನೀ ನೋಡು, ಬಣ್ಣಿಸಲಾಗದ ಆನಂದ ಕಾಣುವೆ ಆಗ ಓ ಕಂದ. ಬಾಯಿ ಮುಚ್ಚು ಮೂರ್ಖ, ಮಾತ್ ಮಾತಿಗೂ ಹರಿ ಹರಿ ಎಂದು ನುಡಿಯದಿರು. ನಿನ್ನ ಹರಿ ನನ್ನ ಕಡುವೈರಿ, ಅವನ ಹೆಸರು ಕೇಳಿದರೆ ನನಗೆ ರಕ್ತ ಕುದಿಯುತ್ತದೆ. ಹೌದು ಕಂದ, ಶ್ರೀಹರಿ ನಿನ್ನ ತಂದೆಯ ಕಡುವೈರಿ, ಮತ್ತೆಂದು ಅವರ ನಾಮವನ್ನು ಉಚ್ಚರಿಸದಿರು. ಅದು ಹೇಗೆ ಮಾತಾ? ತಾಯಿ, ಹರಿ ಇಲ್ಲದೆ ನಾನಿಲ್ಲ, ನಾನಿಲ್ಲದೆ ಹರಿ ಇಲ್ಲ. ಹೌದಾ ಮೂರ್ಖ? ನಿನ್ನ ಹರಿಯು ಎಲ್ಲೆಲ್ಲೂ ಇರುವನು. ಈ ಪರದೆಯಲ್ಲಿ ಅಲ್ಲೂ ಇರುವನು, ನಮ್ಮ ಸೂರ್ಯಸಣ್ಣನಲ್ಲಿ ಅಲ್ಲೂ ಇರುವನು, ನಮ್ಮ ಮಾಸ್ಟ್ರಲ್ಲಿ ಅಲ್ಲೂ ಇರುವನು, ನನ್ನಲ್ಲಿ ಅಲ್ಲೂ ಇರುವನು, ನಿನ್ನಲ್ಲಿ ಇಲ್ಲ ನನ್ನ ಮಗಳಲ್ಲಿ ಇರುವನು. ನಮ್ ಬಗೆರಿ ನೋಡ್ತಾರೆ, ನಂಗೆ ಒಡೆ ಮನ್ಸ್ ಬರ್ತಾರ, ನಿನ್ನಲ್ಲೇ ಇರುವನು, ಅಲ್ಲೇ ಇರುವನು. ಇಲ್ಲಿದ್ಮೇಲೆ ಅಲ್ಲಿ ಇದ್ದೇ ಇರ್ತಾನೆ, ಹೋಗಿ ಹಾಕೋದು. ನಿನ್ನಲ್ಲಿದ್ದೇ
ಅಪ್ಪಯ್ಯ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋದಲ್ಲ ಅಪ್ಪಯ್ಯ. ಅಲ್ಲ ಕಣಪ್ಪಯ್ಯ ಹೊಂಟೋಗ್ಬಿಟ್ಟಲ್ಲ ಅಪ್ಪಯ್ಯ. ಅಪ್ಪಯ್ಯ ಸಾಯಿಸೇ ಬಿಡ್ಬೇಕು ಅಂತ ಕಾದಿದ್ದೀರಲ್ಲ ಇಬ್ರಿಗೆ. ಸರಿ ಆಯ್ತು ಬಿಡ್ಲ, ನಾಟಕನಾರು ಮಾಡಿ ಏನಾರು ಮಾಡ್ಕೊಂಡಿರ್ಲ. ನನ್ ಮಗ ಸಾಕ್ಯ ಅಂತ ತುಂಬಾ ಗೊತ್ತಾಯ್ತು. ಇವತ್ತು ನಿಂತ ನಿನಗೆ ಗಂಡ ಅವಳೇ ಹೇಳ್ತಿಕಲ್ಲ, ನೀನ್ ಗಂಡ ಹೇಳ್ತೀಯಲ್ಲಿ ಕೊಟ್ಟಿಕರು. ಅಪ್ಪಯ್ಯ ಅಪ್ಪಯ್ಯ ಏ ಪಾಪ ಯಾಕೋ ನಮ್ಮ ಅಪ್ಪ ಹಿಂಗ ಹಂಗೆಲ್ಲ ಹೊಡ್ದೆ ನಿಗರ್ಗಿಗ್ರಕೊಂಡ್ಬಿಟ್ಟು ಏನ್ ಮಾಡೋದು? ಹೆಂಗಿತ್ತು ಬಂಗಾರಿ ನನ್ನ ನಾಟಕ? ತುಂಬಾ ಚೆನ್ನಾಗಿತ್ತು. ಒಂದಂತೂ ಅರ್ಥ ಆಯ್ತು, ನಾಟಕ ಮಾಡಿದ್ರು ನೀನು ಸಾಕ್ತಿ ಅಂತ. ಬಾ, ನಮ್ಮ ಅಪ್ಪಂಗೆ ನಿನ್ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟೈತೆ. ಬಾ ನಮ್ಮ ಮನೆಗೆ ಹೋಗವ ನಾವು. ಬರೋದೇನಾ? ಈ ಉಗ್ರಪ್ಪನಿಗೆ ಸರಿ ಸಾಟಿ ಯಾರೂ ಇಲ್ಲ. ಏ ಗುಣಶೇಖರ, ನೀನು ಸಾವಿನ ಅಂಚಿಗೆ ಬಂದು ನಿಂತಿದ್ದೀಯಾ? ನಿನ್ನ ಇಷ್ಟೇ ಸಾಲ ಕಣೋ. ಇಂದು ನೀನು ನಮ್ಮನೆಗೆ ಪ್ರವೇಶ ಮಾಡ್ತಾ ಇದೀಯಾ. ಇಲ್ಲೂ ಕೂಡ ನನ್ನ ಕುತಂತ್ರ ಕಾದಿದೆ. ನಿನ್ನ ಮಗಳ ಕೈಯಿಂದ ನಿನಗೆ ವಿಷ ಹಾಕಿ ನನ್ನ ಮನೆಯಿಂದ ಕುತ್ಕೆ ಹಿಡಿದು ಹೊರ ನೊಕ್ಕಿಸ್ತೀನಿ. ಇದೇ ಈ ಉಗ್ರನ ಕುಟಿಲ ಕಾರಸ್ಥಾನ. ಶೀಲಾ, ನಿಮ್ಮಪ್ಪ ನಿಮ್ಮಮ್ಮ ಮನೆಗೆ ಬರ್ತಾ ಇದಾರಮ್ಮ. ಅವ್ರಿಗೆ ಒಳ್ಳೆ ರುಚಿಯಾದ ಅಡುಗೆ ಮಾಡಿ ಊಟ ಇಕ್ಕಮ್ಮ. ನಿನ್ ಗಂಡ ಉದ್ಭವ ನಿಮ್ಮ ಅಪ್ಪ ಅಮ್ಮನ ಕರ್ಕ ಬರ್ತಾ ಇದ್ದಾನಮ್ಮ. ನಿಮ್ಮ ಅಪ್ಪ ಅಮ್ಮ ಇಬ್ರು ಸೂಸೈಡ್ ಮಾಡ್ಕೊಳಕ್ಕೆ ಅಟೆಂಡ್ ಮಾಡ್ತಾ ಇದ್ರಂತಮ್ಮ. ಹೋಗಿ ಬೇಗ ಬೇಗ ಒಳ್ಳೆ ಅಡುಗೆ ರೆಡಿ ಮಾಡಮ್ಮ. ಆಯ್ತು ಬಾವ. ಬಾತೆ ಮೀನಾಕ್ಷಿ, ಬಾ ಗುಣಶೇಖರ, ದಯವಿಟ್ಟು ನನ್ನ ಕ್ಷಮಿಸಿ. ನಿಮ್ಮಂತವ್ರಿಗೆ ನಾನು ನನ್ನ ತಂಗಿ ಇಬ್ರು ಕೂಡ ಕೊಡಬಾರ್ದು ಕಷ್ಟವನ್ನು ಕೊಟ್ಟು ನಿಮ್ಮನ್ನ ಮನೆಯಿಂದ ಆಚೆ ದುಃಖಿಸಿದ್ವಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸತ್ಯ, ನೀನು ಮಾಡಿರೋ ತಪ್ಪುಗಳು ಗೊತ್ತಾಗಿ ನಿನಗೆ ಪ್ರಾಯಶ್ಚಿತ ಆಯ್ತಲ್ಲ, ಅಷ್ಟೇ ಸಾಕು. ಆದರೆ ನಾವು ಕಾಡು ಮೇಲಲ್ಲದು ಎಲ್ಲಿ ಕಾಡು ಪಾಲಾಗ್ಬಿಡ್ತಿದ್ವೋ ಅಂತ ತುಂಬ ಭಯ ಆಗ್ಬಿಟ್ಟಿತ್ತು. ಈಗ ನೀವು ಬದಲಾಗಿರೋದು ನೋಡಿ ನನಗೆ ತುಂಬ ಸಂತೋಷ ಆಗ್ತಿದೆ. ಅಷ್ಟೇ ಸಾಕು ಕಣ್ರು. ಉಗ್ರಪ್ಪ, ನನ್ನ ಮುನ್ಗುಟ್ಟಿ ಇವತ್ತು ನೀನೇ ದೊಡ್ಡವನಾಗ್ಬಿಟ್ಟೆ ಕಣ. ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ಚಿತ್ಕಂಡು ಬದುಕೋದು ದೊಡ್ಡ ಗುಣ ಕಣ. ಹೀಗೆ ಮಾತಾಡ್ತಾ ನಿಂತಿರೋ, ಊಟ ಗೀಟ ಮಾಡ್ತಿರೋ. ಏ ಶೀಲಾ, ಊಟ ತಗೋಬಾರೆ. ಅಪ್ಪ ಅಮ್ಮ ಚೆನ್ನಾಗಿದ್ದೀರಾ? ಬನ್ನಿ ಅಪ್ಪ, ಹೊಟ್ಟೆ ತುಂಬ ಊಟ ಮಾಡಿರಂತೆ. ಶೀಲಾ, ಸ್ವಲ್ಪ ಒಳಗಡೆ ಬಾರಮ್ಮ. ಯಾಕೆ ಬಾವ? ಏನಿಲ್ಲ, ಬಾರಮ್ಮ. ಅಂತದ್ದು ಸರಿ ಬನ್ನಿ. ಅತ್ತೆ, ಮಾವ, ಇದು ನಿಮ್ಮ ಮನೆ. ಅತ್ತೆ, ಇದು ನಿಮ್ಮ ಮಗಳ ಮನೆ. ಸಂಕೋಚ ಪಡ್ಕೊಳ್ದೇನೆ ನಿಧಾನ ಊಟ ಮಾಡಿ. ಅಮ್ಮ, ಅಪ್ಪ, ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಓಹೋ, ಊಟ ಕೊಟ್ರು ಅಂದಿದ ತಕ್ಷಣ ಇಲ್ಲಿವರೆಗೂ ಊಟನೇ ತಿಂದಿಲ್ಲ ಅನ್ನೋ ತರ ರಾಕ್ಷಸರ ತರ ಊಟ ಮಾಡ್ತಿದ್ದೀರಲ್ಲ.
ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿರ್ಬೇಕು. ನಿಮಗೆ ಎಲ್ಲಿದೆ ಅದು? ಮೂರನ್ನು ಬಿಟ್ಟು ನಿಂತಿದ್ದೀರಲ್ಲ, ತಿನ್ನಕ್ ಸಿಕ್ಕಿದ್ರೆ ಸಾಕು ಬಕಸುರಂತರ. ಶೀಲಾ, ಏನೇ ಮಾತಾಡ್ತಾ ಇದ್ಯಾ? ಅವ್ರು ನಿನ್ ತಂದೆ ತಾಯಿ ಕಣೆ. ಸರಿಯಾಗಿ ಮಾತಾಡ್ತಿದ್ದೀನ್ರಿ. ನೋಡಿ, ಇವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ ರೀ. ಮನೆಗೆ ಬಂದಿದ ತಕ್ಷಣ ಊಟ ಕೊಟ್ರು ಅಂದಿದ ತಕ್ಷಣ ರಾಕ್ಷಸರ ತರ ಮುಗ್ತಾ ಇದ್ದಾರೆ. ನೋಡಿ ನೋಡಿ, ಇವ್ರ ಮುಖ ನೋಡೋದಕ್ಕೂ ನನಗಿಷ್ಟ ಇಲ್ಲ. ಇನ್ನು ಒಂದು ಕ್ಷಣನೂ ಈ ಮನೆಯಲ್ಲಿ ಅವ್ರು ಇರಬಾರ್ದು. ಮೊದ್ಲು ಈ ಮನೆಯಿಂದ ಹೊರಗಡೆ ಕಳಿಸಿ. ಏನಮ್ಮ ಏನಮ್ಮ ಈ ತರ ಮಾತಾಡ್ತಿದ್ಯಾ? ನೀನು ಈ ತರ ಮಾಡ್ತೀಯ ಅಂತ ನನ್ ಕನ್ಸ್ ಬಸ್ಸಲ್ಲಿ ಅನ್ಕೊಂಡಿರ್ಲ ಕಣಮ್ಮ. ಹಿಂದಿಂದಾಗಿ ನನ್ ಮನೆತನಕ್ಕೆ, ನನ್ ಗೌರವಕ್ಕೆ ಧಕ್ಕೆ ಉಂಟಾಯ್ತಲ್ಲಮ್ಮ. ನೋಡಿ ಬಾವ, ಅತ್ತೆ ಬಾವಾ, ಅವಳ ಪರವಾಗಿ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. ಊಟ ಮಾಡಿ. ಶೀಲಾ, ಲೇ ನೀನು ನನ್ನ ಮಗಳೇನೆ? ಇಲ್ಲ ಕಡೆ, ನೀನು ನನ್ನ ಮಗಳೇ ಅಲ್ಲ ಕಡೆ, ನನ್ನ ಮಗಳೇ ಅಲ್ಲ. ನೋಡಿ, ನಾನ್ ನಿಮ್ ಮಗಳೇ ಅಲ್ಲ ಅಂತ ತಿಳ್ಕೊಳ್ಳಿ. ಈಗೇನು ಇನ್ನು ಒಂದು ಕ್ಷಣನೂ ಈ ಮನೆಯಲ್ಲಿ ಇರಬೇಡಿ ಅಂದೆ. ನನ್ನ ಕಣ್ಣು ಮುಂದೆ ಮತ್ತೆ ಹಾಗೆ ನಿಂತ್ಕೊಂಡಿದ್ರೆ ನಾನೇ ನನ್ನ ಕೈಯಾರೆ ನಿಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬೇಕಾಗತ್ತೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬಿಡಿ. ಅದಕ್ಕೆ ಮೊದಲಿನಿಂದ ಹೊರಟೋಗ್ಬಿಡಿ. ನೋಡ್ರಿ, ನಿಮ್ಗೆ ಹೇಳ್ತಾ ಇರೋದು, ಕಳ್ಸ್ಬಿಡಿ. ಶೀಲಾ, ಈ ಮಾತನ್ನ ನೀನ್ ಆಡ್ತಾ ಇದೀಯಾ? ಹೌದು, ನಾನೇ ಆಡ್ತಾ ಇರೋದು. ಯಾಕೆ ನಾನು ಮಾತಾಡ್ತಿರೋದು ನಿಮಗೆ ಕೇಳಿಸ್ತಿಲ್ವಾ? ನೋಡಿ, ಮರ್ಯಾದೆಯಿಂದ ಇವ್ರನ್ನ ಹೊರಗಡೆ ಕಳ್ಸಿ ಅಂತ ಹೇಳ್ತಾ ಇರೋದು. ಲೇ ಶೀಲಾ, ನಿನ್ನಂತ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟಲ್ಲ ನಾನು. ನಿನ್ನಂತ ಮಕ್ಕಳು ಹೇಳೋ ಬದಲು ನನ್ನ ಮದುವೆಗೆ ಉಳಿಬೋದಾಗಿತ್ತು. ಏನಾದ್ರೆ ನಿನ್ನನ್ನ ನಾನು ಒಳ್ಳೆ ಮಕ್ಕಳ ಎತ್ಕೊಡ್ಲಿಲ್ಲ ರೀ. ಅದಕ್ಕೆ ದ್ರೋಹ ಮಾಡ್ಬಿಟ್ಟೆ. ಲೇ, ಒಂದಲ್ಲ ಒಂದು ದಿವಸ ನಿನಗೆ ನನ್ನ ಪರಿಸ್ಥಿತಿ ಬಂದೇ ಬರ್ತದೆ. ಮೀನಾಕ್ಷಿ, ಇನ್ನೊಂದು ಕ್ಷಣ ನಾವಿರೋದು ಬೇಡ ಕಣೆ. ನಡಿಯೇ ಹೋಗೋಣ. ಬಾರೆ ಮತ್ತೆ ಇವತ್ತಿಗೆ ನನ್ನ 35 ವರ್ಷ ಸೇಡೋ ಅವತ್ತು ಇದೇ ಜಾಗದಲ್ಲಿ ನನ್ನ ಹೆಂಡತಿ, ನನ್ನ ತಂದೆ, ನನ್ನ ತಾಯಿನ ಕಳ್ಕೊಂಡಿದ್ದೆ. ಈಗ ನನ್ನ ಸೇಡು ಸಂಪೂರ್ಣವಾಯ್ತು. ಅಣ್ಣ, ಏನ್ ಹೇಳ್ತಾ ಇದೀಯಾ? ಶೀಲಾ ಈ ರೀತಿ ಮಾಡೋದಕ್ಕೆ ನೀನ್ ಕಾರಣದ? ಹೌದು ರೀ, ಇದಕ್ಕೆಲ್ಲ ಕಾರಣ ನಿಮ್ಮಣ್ಣ. ನಮ್ಮಪ್ಪ ಬಂದಿದ್ದಾರೆ, ಹೊಟ್ಟೆ ತುಂಬಾ ಊಟ ಕೊಡ್ಬೇಕು ಅನ್ಕೊಂಡಿದ್ದೀನಿ ನಾನು. ಊಟ ಹಾಕೊಟ್ಟಿದ ತಕ್ಷಣ ಊಟಕ್ಕೆ ವಿಷ ಹಾಕಿರೋರು ಈ ನಿಮ್ಮಣ್ಣ. ಹೇಗಾದ್ರೂ ಮಾಡಿ ಸಾಯಿಸ್ರಿ, ಹಾಗೆ ಹೀಗೆ ಬೆದರಿಕೆ ಹಾಕಿದ್ರು. ಇಲ್ಲದೆ ನಾನು ಏನು ಮಾಡಕ್ಕಾಗದೆ ನನ್ನ ತಂದೆ ತಾಯಿ ಜೊತೆ ಅಷ್ಟೊಂದು ಹೊರಟಾಗಿ ನಡ್ಕೊಂಡು ಊಟನ ಕಿತ್ತು ಅವ್ರಿಗೆ ನೋವು ಮಾಡಿ ಮನೆಯಿಂದ ಕಳ್ಸೋ ತರ ಆಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂದ್ರೆ. ಶೀಲಾ, ಎಂತ ಕೆಲಸ ಮಾಡ್ದೆ? ಅವರು ಮೊದ್ಲೇ ವಿಷ ಕುಡಿಯಕ್ ಹೋಗ್ತಿದ್ರು. ಅಂತದ್ರಲ್ಲಿ ನೀನ್ ಇರುವಾರ ಚುಚ್ಚಿ ಮಾತಾಡಿ ಅವ್ರ ಮನ್ಸ್ ಇರುವಾರ ನೋವು ಮಾಡ್ಬಿಟ್ಟಲ್ಲೇ. ನಡಿಯೇ ಮೊದ್ಲು ಅವ್ರನ್ನ ತಡಿಯೋಣ. ಅಣ್ಣ, ಇವತ್ತಿಂದ ನಿನ್ನ ಇಲ್ಲೇ ಸಾಯಿ. ನಡಿಯೇ ಶೀಲಾ, ಈ ಮುದಿಗೂಬೆ ಇಲ್ಲೇ ಸಾಯಿ. ಇಲ್ಲ, ನಾನು ಯಾರಿಗೋಸ್ಕರ ಮಾಡ್ದೆ? ನನ್ನ ವಂಶೋದ್ಧಾರಕ, ನನ್ನ ತಮ್ಮ ಅಂತ ಅವ್ರಿಗೋಸ್ಕರ ಮಾಡ್ದೆ. ಅವರೇ ಬಿಟ್ಟೋದ್ಮೇಲೆ ನನ್ಗೆ ಈ ಮನೆ ಆಸ್ತಿ ಎಲ್ಲ ಏನ್ ಬೇಕು? ಇಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ. ಇಲ್ಲ, ನಾನು ಮಾಡಿದೆ ಸರಿ. ನಾನು ಮಾಡಿದೆ ಸರಿ. ನಾನು ತಪ್ಪು ಮಾಡ್ಬಿಟ್ಟೆ. ಇಲ್ಲ. ನಮ್ಮ ಅದೃಷ್ಟನ ಬೇರೆಯವರು ಕೊಡಕ್ಕಾಗೋದಿಲ್ಲ ಕಣೆ, ನಾವೇ ಅನುಭವಿಸ್ಬೇಕು. ಹೌದು, ನಾವು ಪಡ್ಕೊಂಡು ಬಂದಿರೋದು ಇಷ್ಟೇ ಕಟ್ರಿ. ಆದ್ರೆ ಈಗ ನಮಗೆ ಉಳಿದಿರೋದು ಏನು ಅಂತ ಗೊತ್ತಾಗ್ತದೆ.
ಅಮ್ಮ ಮೀನಾಕ್ಷಿ ಮೀನಾಕ್ಷಿ ಅತ್ತೆ ಮಾವ ಅತ್ತೆ ಮಾವನ ತಂದೆ ತಾಯಿ ತರ ನೋಡ್ಕೊಳ್ಳೋದ್ ಬಿಟ್ಟು ನಿಮ್ಗೆ ಬಹಳ ಹಿಂಸೆ ಕೊಟ್ಬಿಟ್ಟೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಿ. ಅಪ್ಪ ನನ್ನ ಕ್ಷಮಿಸ್ಬಿಡಿ ಅಪ್ಪ. ಅಮ್ಮ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಅಮ್ಮ. ನಿಮ್ ಜೊತೆ ಇಲ್ಲಿ ಯಾರು ಪಾಪಿಗಳು ಅಲ್ಲ, ಯಾರು ಒಳ್ಳೆಯವರು ಅಲ್ಲ. ಯಾವ್ಯಾವ ಕಾಲಕ್ಕೆ ಏನಾಗ್ಬೇಕು ಅದು ಆಗ್ತಾ ಇದೆ. ಆಡ್ಸೋನು ಮೇಲಿದ್ದಾನೆ, ಅವನು ಆಡಿಸ್ದಂಗೆ ನಾವು ಆಡ್ಬೇಕು ಅಷ್ಟೇ. ನೀವೆಲ್ಲ ನಿಮ್ ಮನೆಗೆ ಹೋಗಿ. ಅಪ್ಪ ಹೋಗೋದಕ್ಕೆ ಬಂದಿಲ್ಲ ಅಪ್ಪ, ಕರ್ಕೊಂಡೋಗಿ ಬಂದಿವಿ. ಬನ್ನಿ ಅಪ್ಪ ಬನ್ನಿ. ಇಲ್ಲ, ನಾವು ಯಾರ ಜೊತೆಗೂ ಎಲ್ಲೂ ಬರಲ್ಲ, ನಮ್ಮನ್ನ ಬಿಟ್ಟು ಬಿಡಿ. ಮೀನಾಕ್ಷಿ, ತಪ್ಪು ಮಾಡೋದು ಸಹಜ ಕಣೆ. ಮಕ್ಕಳು ತಪ್ಪು ಮಾಡುದ್ನ ನಾವು ತಿದ್ಕೊಂಡು ಹೋಗ್ಲೇಬೇಕು ಕಣೆ. ಬಾರೆ ಬಾರೆ ಮನೆ ಹೋಗೋಣ. ಆಯ್ತು ಅಂದ್ರೆ ನಾನು ಬೇಜಾರು ಮಾಡಿ ನಿಮ್ಮ ಇಷ್ಟ ನನ್ನ ಇಷ್ಟ. ಮೀನಾಕ್ಷಿ ಮೀನಾಕ್ಷಿ, ಇಂಥ ಮಕ್ಕಳ ಮನೆಗೆ ಬರಕ್ಕೆ ನನಗೂ ಮನಸ್ಸು ಒಪ್ತಾ ಇಲ್ಲ ಕಣೆ. ಆದ್ರೆ ಏನ್ ಮಾಡ್ಲಿ, ಈ ಆಳಲ್ ಕ್ಯಾನ್ಸರು ನಿನ್ನ ಕಿತ್ತು ತಿಂತಾ ಇದೆ ಕಣೆ. ಅದರಿಂದ ನಾನು ಹೋಗ್ಲೇಬೇಕು ಕಣೆ ಇವ್ರ ಮನೆ. ಅದಕ್ಕೋಸ್ಕರ ನನ್ನ ಸ್ವಾಭಿಮಾನನ ಬಿಟ್ಟು ನಾನು ಬರ್ತಾ ಇದ್ದೀನಿ. ಇವತ್ತು ನಿಮ್ಮ ಆಸೆ ತರ ಈ ಮನೆ ನಂದಗೋಕುಲವಾಗಿದೆ. ಈ ನಂದಗೋಕುಲದ ಮನೆಯಲ್ಲಿ ನಾನು ನಿಮ್ಮ ಮಗಳಾಗಿ ನಿಮ್ಮನ್ನ ಅಪ್ಪ ಅಮ್ಮ ಅಂತ ಸೇವೆ ಮಾಡ್ತೇವೆ. ಅಪ್ಪ ಅಮ್ಮ, ಇನ್ನು ಮುಂದೆ ಯಾವತ್ತಿದ್ರು ಈ ನಮ್ಮ ಸಂಸಾರ ಅನ್ನೋದು ಆನಂದ ಸಾಗರ. ಯಾವಾಗ್ಲೂ ಸಂತೋಷವಾಗಿ ನಗ್ನಗ್ತಾ ಇದ್ದು ಇನ್ನು ಮುಂದೆ ನಾವೆಲ್ಲರೂ ಒಂದಾಗಿರ್ಬೇಕು ಅಂತ ಆಸೆ ಪಡ್ತೀನಪ್ಪ ಅಮ್ಮ. ನೀವು ಮದುವೆ ಆಗಿ ಇವತ್ತಿಗೆ 25 ವರ್ಷ ಆಯ್ತು. 25. ಮೀನಾಕ್ಷಿ, ಈಗ ನಿನ್ಗೆ ಸಂತೋಷ ಆಯ್ತೇನೆ? ನನಗೆ ಇಡಿಸ್ಲಾರ್ದಷ್ಟು ಸಂತೋಷ. ಈ ನನ್ನ ಮನೆ ಮತ್ತೆ ನಂದಾಗ ಗೋಕುಲ ಆಯ್ತಲ್ಲ, ಇವತ್ತು ನನ್ನ ಆತ್ಮ ತೃಪ್ತಿ ಆಯ್ತು ಅಂದ್ರೆ ನನ್ನ ಮಕ್ಕಳೆಲ್ಲರೂ ಒಂದಾದ್ರಲ್ಲ, ನನಗಷ್ಟೇ ಸಾಕು. ಏನಂದ್ರೆ ನಿಮಗೆ ನಾನು ಒಳ್ಳೆ ಮಕ್ಕಳಿಗೆ ಕೊಟ್ಟಿದ್ದೀನಿ ಅಲ್ವಾ, ನನ್ನನ್ನ ಕ್ಷಮಿಸಿ. ಮೀನಾಕ್ಷಿ, ನಿನ್ಗೇನು ಆಗೋದಿಲ್ಲ ಕಣೆ, ನಾನಿದ್ದೀನಿ ಸುಮ್ಗಿರೆ. ಯಾಕ್ರಿ ಈ ರೀತಿ ನನ್ನನ್ನ ನಂಬಿಸ್ತಾ ಬರ್ತಿದ್ದೀರಾ? ನನಗೇನೋ ನನ್ನ ಕಾಯಿಲೆ ಇರೋದು ಗೊತ್ತಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಹೌದು ರೀ, ಅವತ್ತು ನೀವು ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ನನಗ್ ಚೆಕಪ್ ಮಾಡಿ ನೀವೆಲ್ಲರೂ ಆಚೆ ನಿಂತ್ಕೊಂಡಿರ್ಬೇಕಾದ್ರೆ ಡಾಕ್ಟ್ರು ನನಗ್ ಬ್ಲಡ್ ಕ್ಯಾನ್ಸರ್ ಇರೋದನ್ನ ಹೇಳ್ತಾ ಇರೋದನ್ನ ನಾನು ಕೇಳಿಸ್ಕೊಂಡ್ರಿ. ಆದ್ರೆ ಅದನ್ನ ನಿಮ್ಮ ಹತ್ರ ಹೇಳಿದ್ರೆ ನೀವೆಲ್ಲ ಬೇಜಾರು ಮಾಡ್ಕೋತೀರ ಅಂತ ವಿಷಯ ನಾನು ಯಾವತ್ತೂ ಎತ್ತಲಿಲ್ಲ. ನಾನು ನಾನೇ ತಿನ್ಕೊಂಡು ಬಂದೆ. ಸದ್ಯ ನನಗೆ ನನ್ನ ಸಂಸಾರ ಮತ್ತೆ ಒಂದಾಯ್ತಲ್ಲ, ನನ್ನ ಮಕ್ಕಳು ಚಕ್ರ ಇನ್ಮೇಲೆ ಯಾವತ್ತು ಜಗ ಮಾಡ್ಕೋಬೇಡ್ರು. ಇನ್ಮೇಲೆ ನೀವು ಅನ್ನ ರಾಮ ಲಕ್ಷ್ಮಣ ತರ. ಅದೇ ನನ್ನ ಆಸೆ. ದೀಪ
ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳೆ. ಶೀಲಾ ಶೀಲಾ ನನ್ನ ಮಗಳನ್ನ ಹೊಟ್ಟಿ ಮಾಡಿ ಹೋಗ್ತಾ ಇದ್ದೀನಿ. ಏನಂದ್ರೆ ಇನ್ನೊಂದ್ ಜನ್ಮದಲ್ಲಿ ನಿಮಗ್ ಒಳ್ಳೆ ಹೆಂಡತಿಯಾಗಿ ಹುಡ್ತೀನ್ರಿ, ಒಳ್ಳೆ ಮಕ್ಕಳ ಎತ್ತು ಕೊಡ್ತೀನ್ರಿ. ನನ್ನ ಎಲ್ರು ಕ್ಷಮಿಸಿ ನಿಮ್ ಜೊತೆ ಬಹಳ ಯೋಗ್ಯತೆ ಆಗ್ಲಿ ಅರ್ಹತೆನ ನಾನು ಕೇಳ್ಕೊಂಡು ಬಂದೆ. ಹೆಚ್ಚು ದಿನ ನಿಮ್ ಜೊತೆ ಬಹಳ ಅದೃಷ್ಟ ನನಗ್ ಕೊಡ್ಲಿಲ್ಲ ರೀ. ಇಂಥ ನನ್ ಮಗ ಜಗತ್ತೇ ಹಿರಿರೋದು. ಅಯ್ಯೋ ನನ್ನ ಮಗಳನ್ನ ಬಿಟ್ಟು ನಾನು ಹೇಗಪ್ಪ ಹೋಗ್ಲಿ? ಹಂಗೆಲ್ಲ ಮಾತಾಡ್ಬೇಡಿ. ಏನು ಆಗಲ್ಲ ಹಾಸ್ಪಿಟ್ಲ್ ಕರ್ಕೊಂಡು ಕ್ಷಮಿಸಿ ಅಂದ್ರೆ ನನಗ್ ಕ್ಷಮಿಸಿ ಅಂದ್ರೆ ಏನಂದ್ರೆ ರೀ ಅಯ್ಯೋ ನಿನ್ನ ನನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ರಾಗವು ಒಂದೇ, ಭಾವವು ಒಂದೇ, ಜೀವ ಮೀನಾಕ್ಷಿ, ಈ ಸಂಸಾರ ಬಂಧನದಿಂದ ನೀನು ದೂರ ಆಗ್ಬಿಟ್ಟೆ ಕಣೆ. ನೀನಿಲ್ಲದ ಒಂದೇ ಒಂದು ಕ್ಷಣ ನಾನು ಬದುಕಿರಲ್ಲ ಕಣೆ, ಬದುಕಿರಲ್ಲ. ನನ್ನ ತನು ಮನ ಪ್ರಾಣ ಎಲ್ಲ ನೀನೇ ಮೀನಾಕ್ಷಿ, ನೀನೇ ಕಣೆ. ನೀನಿಲ್ಲದೆ ನಾನು ಬದುಕಿರಲ್ಲ ಮೀನಾಕ್ಷಿ, ಬದುಕಿರಲ್ಲ ಕಣೆ. ಬಪ್ಪ ಮುಂಗಷ್ಟೇ ಕುಂಕುಮ ಹಚ್ಚಕಮ್ಮ. ಮೀನಾಕ್ಷಿ, 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 ಕಡೆಗೂ ನನ್ನೆಲ್ಲ ಬಿಟ್ಟು ಹೊಂಟೋದಿಯಲ್ಲೇ. ಮೀನಾಕ್ಷಿ, ಕೊನೆಗೂ ನನ್ನ ಒಪ್ಪಂದ ಮಾಡಿ ನೀನು ಹೊಂಟೋದಿಯಲ್ಲೇ. ಇಲ್ಲ ಕಣೆ, ಇಲ್ಲ. ನೀನಿಲ್ಲದೆ ನಾನು ಈ ಜಗತ್ತಲ್ಲಿ ಇರಲ್ಲ ಕಣೆ. ನಾನು 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 ನಿನ್ನ ಜೊತೆ ಬರ್ತೀನಿ ಕಣೆ. ಬಾ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಸೂತ್ರವಗರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿಧಾರೆ ಹರಿಸಿದರು ನಿಮ್ಮ ಜೀವ ತೆಗೆಸಿದ. ಅಯ್ಯೋ ಜೀವ ತೆಗೆಸಿದ. ಒಂದಾಗಿ ಸಪ್ತಪದಿಯ ತುಳಿದು ಒಂದಾಗಿ
ಒಂದಾಗಿ ಬಾಳಿ ಒಂದಾಗಿ ಮಸನವ ಸೇರಿದ ದಂಪತಿ ಇದುವೇ ಸಂಸಾರ ಬಂಧನ ಸಂಸಾರ ಬಂಧನ. ಬಂಧನ ಎಂಬ ನಾಮಟಕ ಮುಕ್ತಾಯವಾಯಿತು. ಕೊನೆಯ 5:30 ರಾತ್ರಿ ಗಂಟ ನೀವೆಲ್ಲ ನಮ್ಮ ಜೊತೆ ನಿಮಗೆ ಶರಣಾರ್ಥಿ.